ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನ್ನ ಅತ್ತೆ ಊರಲ್ಲಿ, ಇದು ನಮ್ಮ ಅತ್ತೆ ಮನೆ. ಒಂದು ಚಿಕ್ಕ ಹೊರಡು ಮಾಡ್ತಿದ್ದೀನಿ ನೋಡಿ. ಇದು ಎಂಟ್ರೆನ್ಸಿಂದು. ನಮ್ಮದು ಸ್ವಲ್ಪ ದೊಡ್ಡ ಮನೆಯೇ, ಹಾಲ್ ತುಂಬ ದೊಡ್ಡದಿದೆ. ಇದು ನಾವು ಹಬ್ಬಕ್ಕಂತ ಹೋಗಿದ್ದಾಗ ಅವಾಗ ಶೂಟ್ ಮಾಡಿಕೊಂಡೆ, ನೋಡೋಣ ಹೋಮ್ ಡೋರ್ ಮಾಡೋಣ ಅಂತ. ಚೆನ್ನಾಗಿದೆ ಅಲ್ವಾ? ಹಳ್ಳಿ ಸೈಡು ಇದು ಚಿಕ್ಕದು ಒಂದು ಪುಟ್ಟ ಮನೆಯಲ್ಲಿ ದೇವರು. ನಮ್ಮ ಹಸ್ಬೆಂಡ್ ಏನೋ ತಗೊತಾ ಇದ್ದಾರೆ ಫ್ರಿಜ್ಜಲ್ಲಿ. ಅದು ದೇವ್ರ ಮನೆ. ನೆಕ್ಸ್ಟ್ ಎಂಟ್ರೆನ್ಸ್ ಆಗ್ತಿಲ್ಲ, ಮತ್ತು ಅಡುಗೆ ಕಿಚನ್ ಸ್ವಲ್ಪ ಚಿಕ್ಕದು, ಪರವಾಗಿಲ್ಲ, ಮೀಡಿಯಮ್ ಸೈಜಲ್ಲಿದೆ. ಹಳ್ಳಿ ಸೈಡ್ ಹೇಗೆ ಕಟ್ಸ್ಕೋಬೇಕೋ ಹಾಗೆಲ್ಲ ಕಟ್ಸ್ಕೊಂಡಿದ್ದಾರೆ. ಚೆನ್ನಾಗಿದೆ ಪುಟ್ಟ ಮನೆ. ಆಮೇಲೆ ಕಿಚನ್ ಆಗ್ತಿಲ್ಲ, ಮತ್ತು ಡೈನಿಂಗ್ ಟೇಬಲ್ ರೂಮು, ಮತ್ತು ಇಲ್ಲೊಂದು ಬೆಡ್ರೂಮು. ಇಲ್ಲಿ ಕಂಪ್ಯೂಟ್ರೆಲ್ಲ ಇಟ್ಕೊಂಡಿದ್ದಾರೆ. ಈಗ ಕಾಣಿಸ್ತಿಲ್ಲ, ನಾನು ತೆಗ್ದಿಲ್ಲ, ಸರಿ ಶೂಟ್ ಮಾಡಿಲ್ಲ. ಆಮೇಲೆ ದೇವರು, ನಮ್ಮ ಮನೆ ದೇವರೇ ತಿಮ್ಮಪ್ಪಗೊಂದು ನಮಸ್ಕಾರ ಹೇಳ್ತಾ, ಮತ್ತು ಈ ಕಡೆ ಇನ್ನೊಂದು ಬೆಡ್ರೂಮು. ನಾನೇ ಶೂಟ್ ಮಾಡ್ತಿದ್ದೀನಿ ನೋಡ್ರಿ, ನೈಟಿ ಹಾಕ್ಕೊಂಡು. ಈ ಕಡೆ ಇತ್ತು ನಮ್ಮ ಮಾವ ಎಲ್ಲ ಗಿಡಗಳು ಹಾಕಿದ್ದಾರೆ. ತೆಂಗಿನ ಸಸಿ, ಮತ್ತು ತುಂಬ ಗಿಡಗಳು, ಸೇಬ್ ಗಿಡ ಹಾಕಿದ್ದಾರೆ. ಅದನ್ನು ಬಿಟ್ಟಾಗ ಒಂದು ಸರಿ ತೋರಿಸ್ತೀನಿ ತಡೀರಿ, ತುಂಬ ಚೆನ್ನಾಗಿದ್ದಾವೆ. 2-3 ಸೇಬ್ ಗಿಡ ಹಾಕಿದ್ದಾರೆ. ಇದು ಹಿಂದೆ ಬಿಸಿನೀರು ಕಾಸ್ಕೋಬೋದು. ಹಾಗೆ ಒಳಗಡೆ ಈ ಕಡೆದು ಬಾತ್ರೂಮು, ಇದು ಸ್ನಾನ ಮಾಡೋಕ್ಕೆ ಅಂತ ರೂಮ್. ಇದು ಇಲ್ಲ ಒಳಗಡೆ ಇದೆ. ಹೋಮ್ ಡೋರ್ ಮಾಡ್ತಾ, ಮತ್ತು ಹಾಗೆ ಹೋಮ್ ಡೋರ್ ಮಾಡ್ಕೊತ ನಾವು ಹಿರಿಯೂರಲ್ಲ ನಮ್ಮ ಅತ್ತೆ ಮನೆ ಇರೋದು. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಫಸ್ಟು ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದು, ನಾವು ನಮ್ಮ ಹಸ್ಬೆಂಡ್ ಚಿಕ್ಕ ಪಾಪು, ದೊಡ್ಡವನು ಊರಿಗೆ ಹೋಗ್ಬಿಟ್ಟಿದ್ದ ಆಲ್ರೆಡಿ. ಅದಕ್ಕೆ ಚಿಕ್ಕವನು ನಾನು ನಮ್ಮ ಮನೆಯವರು ಹೋಗಿದ್ವಿ ದರ್ಶನ ಪಡೆಯೋಕ್ಕೆ. ಅಂದ್ಕೊಂಡಿದ್ದು ಹಬ್ಬ ಆದಮೇಲೆ ಹೋಗೇ ಇರಲಿಲ್ಲ. ಅದಕ್ಕೆ ನೋಡೋಣ, ಹಬ್ಬ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು ಹೋಗಿದ್ದೆ. ಈಗ ಹಬ್ಬಕ್ಕೆ ಹೋಗಿದ್ದೆ, ಹಾಗೆ ದರ್ಶನ ಪಡ್ಕೊಂಡು ಬಂದ್ವಿ. ನಾವು ಬರೋದಕ್ಕೆ ಸುಮಾರು 12 ಗಂಟೆ ನಡೀತಾ ಇದೆ. ಬೆಳಗಿನ ಪೂಜೆ ಎಲ್ಲ 12 ಗಂಟೆ ಪೂಜೆ, 11:30 12 ಗಂಟೆ ಅಂದ್ಕೋಬೋದು. ಪೂಜೆ ನಡೀತಿದೆ. ನನಗೆ ಕುಡಿಯೋಕ್ಕೆ ಬರಲ್ಲ ಅಂತ ಪಾಪ ತೋರಿಸ್ತಾ ಇದ್ದೆ. ಪಾಪ ಆಗಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡೆ ಹೋದ್ರು ಹೊಡಿಯೋಕ್ಕೆ. ಸ್ವಲ್ಪ ಕೂತ್ಕೊಂಡು ನಾನು ನನ್ನ ಗಂಡ ನನ್ನ ಪಾಪ. ಆಮೇಲೆ ಅಲ್ಲಿ ಮುಗಿತಾ ಮತ್ತೆ ಮಾರಿಕಣ್ಣಿಗೆ ಹೋಗ್ತಿದ್ವಿ. ಹಂಗೆ ಅಲ್ಲಿನೇ ನೋಡ್ಕೊಂಡು ದೇವಸ್ಥಾನ, ಅಲ್ಲಿನೇ ದರ್ಶನ ಪಡ್ಕೊಂಡು ಬರೋಣ ಅಂತೇಳಿ ಹೂನಾರ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನೋಡಿದ್ವಿ ಹೂನಾರ 1-2 ಅಂಗಡಿಯಲ್ಲಿದ್ದು, ವಿಚಾರಿಸಿದ್ವಿ, ಕೇಳಿದ್ವಿ. ಇಲ್ಲಿ 2 ಇದ್ದು ಚೆನ್ನಾಗಿರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಮುಂದಿನ ಅಂಗಡಿಗೆ ನೋಡೋಣ ಅಂತ ಹೊರಟ್ವಿ. ಅಲ್ಲಿ ಚೆನ್ನಾಗಿತ್ತು, ಪರವಾಗಿಲ್ಲ. ಇದ್ದಿದ್ದೇ 2 ಅಂಗಡಿಯಲ್ಲಿ ಹೂವು ಕೇಳಿದ್ವಿ. ಒಂದು ಚೆನ್ನಾಗಿದ್ದು ತೊಗೊಂಡು ಹಾಕಂತ್ರ. ಇಲ್ಲಿ ಜ್ಯೂಸು, ಊಟ ಎಲ್ಲ ಇಟ್ಕೊಂಡಿರ್ತಾರೆ. ಅತಿ ಹೆಚ್ಚಾಗಿ ಪರ್ವ್ ಮಾಡ್ತಾರಪ್ಪ. ಬೇಟೆ ಕಡಿತಾ ಇದ್ದಾರೆ. ನೋಡಬೇಕು, ಅದು ನೋಡಿದ್ರೆ ರೋಮಾಂಚನ. ನೋಡಿ ಹೆಂಗೆ ತಗ್ಲಾಕೊಂಡಿದ್ದಾರೆ ಬೇಟೆ. ಅದು ಕ್ಲಿಯರಾಗಿ ಕಾಣ್ತಿಲ್ಲ. ದೇವಸ್ಥಾನ ಹತ್ರ ಹೋಗೋಣ ಬಾ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೊರಟರು. ನೋಡಿ ಕಾಣ್ತಾ ಇದೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಚೆನ್ನಾಗಿತ್ತು. ಹಬ್ಬದ ಟೈಮಲ್ಲಿ ಹೋಗಿದ್ದು ಒಂಥರ ಖುಷಿ. ಆದರೆ ಇಬ್ಬರೇ ಹೋಗಿರೋದ್ರಿಂದ ಅಷ್ಟೊಂದು ಎಂಜಾಯ್ಮೆಂಟ್ ಇರಲಿಲ್ಲ. ನಾವು ಮೇಲ್ಗಡೆ ಹೋಗಲಿಲ್ಲ, ಇಲ್ಲೇ ಕೈ ಮುಗಿದು ಬರೋಣ ಅಂತ ಹೊರಟ್ವಿ. ಪಾಪ ಬೇರೆ ಬಿಸಿಲು ತುಂಬ. ನಾವು ಅಲ್ಲಿಂದ ಬರೋತೊಟ್ಟಿಗೆ 12:30 ಆಗಿಬಿಟ್ಟಿತ್ತು. ಅದಕ್ಕೆ 1 ಗಂಟೆ ಟೈಮು. ಇಲ್ಲೇ ಕೈ ಮುಗಿದು ಬರೋಣ ಅಂತ ಹೊರಟ್ವಿ. ಮೇಲೆ ಹೋಗೋಕ್ಕಾಗಲಿಲ್ಲ. ಹೋಗಿದ್ರೆ ಅದನ್ನು ಶೂಟ್ ಮಾಡಿ ವಿಡಿಯೋ ಹಾಕ್ತಾಯಿದ್ದೆ. ಇಲ್ಲೇ ಕೈ ಮುಗಿದು ದೇವರಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಮ ತಗೊಂಡು ಅಮ್ಮನ ಫೋಟೋ ಎಲ್ಲ ತಗೊಂಡು ಬಂದ್ವಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೊತೀನಿ. ದಯವಿಟ್ಟು
ನನ್ನ ಚಾನಲ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.